ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ಒಂದು ಇವೆಂಟ್ ಇತ್ತು, ಹಾಗಾಗಿ 7ಗೆಲ್ಲ ನಾವು ಲೊಕೇಶನ್ ರೀಚ್ ಆಗಬೇಕಿತ್ತು. ಸೊ 6:30ಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಿದ್ದೆ. ಇನ್ನು ಜೊತೆಯಲ್ಲಿ ಖುಷಿನೂ ಸಹ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಇನ್ನು ಪ್ರತಿದಿನ ಹೇಗಿರುತ್ತೆ ಅಂತ ಅಂದರೆ, ಕೆಲವೊಮ್ಮೆ ಬಿಸಿನೀರು ಕುಡಿಬೇಕು ಅನಿಸುತ್ತೆ, ಕೆಲವೊಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಕೆಲವೊಂದು ಟೈಮ್ ಏನು ಅಂತ ಅಂದರೆ, ಈ ಥರ ಸಬ್ಜಾ ಸೀಡ್ಸ್ನ ನೆನೆಸಿಟ್ಟು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಹಾಗಾಗಿ ವಾರದಲ್ಲಿ ಒಂದು 2-3 ದಿನ ಈ ರೀತಿ ಮಾಡ್ಕೊಂಡು ಕುಡಿತೀನಿ. ಇನ್ನು ಲೊಕೇಶನ್ ಹತ್ರ ಇದ್ದಿದ್ದರಿಂದ ನಮ್ಮನೆಯವರೇ ನಮ್ಮನ್ನ ಡ್ರಾಪ್ ಮಾಡ್ತಿದ್ದಾರೆ. ಇನ್ನು ಖುಷಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೇದಾಂಶನ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದೆ, ಸಂಡೇ ಇತ್ತಲ್ವ. ಹಾಗಾಗಿ ಅವರು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ನಾನು ಆಗಲೇ ಹೇಳ್ದಂಗೆ ಸುಮಾರು ಫಂಕ್ಷನ್ಗಳಿದ್ದೇ ಇರುತ್ತೆ. ಸೊ ನಾವು ಅಷ್ಟರೊಳಗಡೆ ರಿಟರ್ನ್ ಬಂದುಬಿಡ್ತೀವಿ ಅಂತ ಹೇಳಿಬಿಟ್ಟು ಅವನ್ನ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನು 7 ಅಷ್ಟರಲ್ಲೆಲ್ಲ ಲೊಕೇಶನ್ ರೀಚ್ ಆದೆ. ಅವರು ಸಹ ರೆಡಿ ಇದ್ದರು. ಎಲ್ಲೂ ಸಹ ಟೈಮ್ ವೇಸ್ಟ್ ಆಗಲಿಲ್ಲ. ನಾನು ಸಹ ವರ್ಕ್ನ ಶುರು ಮಾಡಿಕೊಂಡೆ. ಇನ್ನು ನನ್ನ ಕ್ಲೈಂಟ್ ನೇಮ್ ಬಂದು ರಕ್ಷಾ ಅಂತ ಹೇಳಿ, ನನ್ನ ಫ್ರೆಂಡ್ ಕೂಡ ಹೌದು. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ 4 ಇಯರ್ಸ್ ಬ್ಯಾಕು ಗಾಲಾ ಫರ್ನಿಚರ್ ವರ್ಲ್ಡ್ ಅನ್ನೋ ಕಂಪ್ನಿನಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಿದ್ದಂಥದ್ದು. ಇವ್ರ ಮದುವೆನಲ್ಲೂ ಸಹ ನಾನೇ ಮೇಕಪ್ನ ಮಾಡಿಕೊಟ್ಟಿದ್ದೆ. ಇವತ್ತು ಅವ್ರ ಮಗುದು ಬರ್ತ್ಡೇ ಫಂಕ್ಷನ್ಗೆ ನಾನ್ ಬ್ರೈಡಲ್ ಮೇಕಪ್ನ ಕೇಳಿದರು. ಇನ್ನು ಅವ್ರ ಸಿಸ್ಟರ್ಸು ಮತ್ತು ಇನ್ನು ಅವ್ರ ತಾಯಿಗೆ, ಅವರ ಚಿಕ್ಕಮ್ಮ ಇವ್ರಿಗೆಲ್ಲ ಹೇರ್ ಸ್ಟೈಲ್ನ ಕೇಳಿದರು. ಹಾಗಾಗಿ ನಾನು ಜೊತೆಯಲ್ಲಿ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ, ಯಾಕೆಂದರೆ ತುಂಬಾ ಟೈಮ್ ಇತ್ತು. ಅವರು 10:10:30 ಅಷ್ಟರೊಳಗಡೆ ಎಲ್ಲ ಅವ್ರು ರೆಡಿ ಇರಬೇಕಿತ್ತು. ಇನ್ನು ಅವರು ಸಿಸ್ಟರ್ಸು ಮತ್ತು ಇನ್ನು ಅವ್ರ ಅಮ್ಮ, ಅವ್ರ ಚಿಕ್ಕಮ್ಮ ಎಲ್ಲ ಸ್ವಲ್ಪ ನಿಧಾನಕ್ಕೆ ರೆಡಿ ಇದ್ದರು, ಪರವಾಗಿಲ್ಲ ಅಂತ ಹೇಳಿದರು. ಹಾಗಾಗಿ ಒಟ್ಟಾರೆ ಎಲ್ಲರೂ ಒಂದು 11-11:30 ಅಷ್ಟರೊಳಗಡೆ ರೆಡಿ ಇರಬೇಕು ಅಂತ ಹೇಳಿದರು. ಸೊ ಟೈಮ್ ಹೇಗಿದ್ರೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಹೋಗಿದ್ದೆ. ಜೊತೆಯಲ್ಲಿ ಖುಷಿನ ಕರ್ಕೊಂಡು ಹೋಗಿದ್ದೆ. ಅವಳು ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಎಲ್ಪ್ ಮಾಡಿಕೊಡ್ತಾಳೆ ನನಗೆ. ಹಾಗಾಗಿ ಸೊ ಅವ್ರ ಸಿಸ್ಟರ್ಗೆ ಬಂದು ಕರ್ಲ್ ಕೇಳಿದರು, ಹೇರ್ ಸ್ಟೈಲು. ಹಾಗಾಗಿ ಅವ್ರದ್ದೇ ಹೇರಲ್ಲೇ ಕರ್ಲಿಂಗ್ನ ಮಾಡಿಕೊಟ್ಟಿದ್ದೀನಿ. ಯಾವುದೇ ಥರ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿರಲಿಲ್ಲ. ಅವ್ರ ಹೇರೇ ತುಂಬಾ ಚೆನ್ನಾಗಿತ್ತು, ವಾಲ್ಯೂಮ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅವ್ರ ಹೇರಲ್ಲೇ ಮಾಡಿರೋ ಅಂಥದ್ದು. ಇನ್ನು ಅವ್ರ ತಂಗಿದು ಹೇರ್ ಸ್ಟೈಲ್ ಕಂಪ್ಲೀಟ್ ಆಗ್ತಿದ್ದಂತೆ ರಕ್ಷಣಾ ಅಟೆಂಡ್ ಮಾಡಿದ್ದಾಯಿತು. ಇನ್ನು ಅವರು ನನಗೆ ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ನ ಕೇಳಿದರು. ಮತ್ತು ಇನ್ನು ಮೇಕಪ್ ಬಂದು ಸೆಟಲ್ ಆಗಿರಲಿ, ತುಂಬ ಹೆವಿಯಾಗೆಲ್ಲ ಬೇಡ ಅಂತ ಹೇಳಿದರು. ಇನ್ನು ಫ್ರೀ ಹೇರ್ಸ್ ಎಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂತಂದರೆ ಬರ್ತ್ಡೇ ಫಂಕ್ಷನ್ ಇದ್ದಿದ್ದರಿಂದ ಮಗುನ ಎತ್ಕೊಂಡಿರ್ಬೇಕಾಗತ್ತೆ. ಫ್ರೀ ಹೇರ್ಸ್ ಎಲ್ಲ ಬಿಟ್ಟರೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಸಿಂಪಲ್ಲಾಗಿ ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ನ ಹಾಕ್ಕೊಡಿ ಅಂತ ಕೇಳಿದರು. ಅವ್ರು ಕೇಳಿರೋ ಥರನೇ ನಾನು ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ.
ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಬಿಫೋರೇ ಸ್ಯಾರಿನ ಪ್ರೀಪ್ಲೇಟ್ ಮಾಡಿಸ್ಕೊಂಡಿದ್ದರಿಂದ ಉಡಿಸ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಜ್ಯುವೆಲರಿ ಎಲ್ಲ ಹಾಕಿ ಕಂಪ್ಲೀಟಾಗಿ ಅವ್ರನ್ನ ರೆಡಿ ಮಾಡಿದ್ದಾಯಿತು. ಫೈನಲಿ ಔಟ್ಲುಕ್ ಈ ರೀತಿ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಾನು ಮಾಡಿದಂಥ ವರ್ಕ್ ಅವ್ರಿಗೂ ಸಹ ತುಂಬಾ ಇಷ್ಟ ಆಯಿತು. ಫೈನಲಿ ರೆಡಿ ಆದಮೇಲೆ ಫೋಟೋಶೂಟ್ಗೆ ಅಂತ ಹೇಳಿ ಹೊರಟರು. ಇವ್ರದ್ದಾದ ತಕ್ಷಣ ನಾನು ಇನ್ನು ಅವರ ಅಮ್ಮ ಮತ್ತು ಚಿಕ್ಕಮ್ಮನಿಗೆ ಸ್ಟೈಲ್ ಮಾಡಬೇಕಿತ್ತಲ್ವ, ಅದನ್ನು ಕಂಟಿನ್ಯೂ ಮಾಡಿದೆ. ಇನ್ನು ಅವ್ರ ಅಮ್ಮ ಮತ್ತು ಚಿಕ್ಕಮ್ಮನೂ ಕೂಡ ಸೇಮ್ ಮೆಸ್ಸಿ ಹೇರ್ ಸ್ಟೈಲ್ನೇ ಕೇಳಿದರು. ಹಾಗಾಗಿ ಅವ್ರು ಕೇಳಿದ ಥರನೇ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಫೈನಲಿ ಅವ್ರು ಹೇಳಿದ ಟೈಮ್ಗೆ ಕಂಪ್ಲೀಟಾಗಿ ವರ್ಕ್ನ ಮುಗಿಸ್ಕೊಟ್ಟಿದ್ದಾಯಿತು. ಇನ್ನು ವರ್ಕ್ ಮುಗಿತಿದ್ದಂತೆ ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿದೆ. ಅವರು ಬಂದು ನಮ್ಮನ್ನ ಕರ್ಕೊಂಡು ಹೋದರು. ಇನ್ನು ಇದೇ ಫಂಕ್ಷನ್ಗೆ ಅಂದರೆ ಬರ್ಡೇ ಫಂಕ್ಷನ್ಗೆ ಹೋಗಬೇಕಿತ್ತು. ಸೊ ಇದು ಬಂದು ಇನ್ನೂ ಹತ್ರನೇ ಇದ್ದಿದ್ದು, ಅಂದರೆ ನಮ್ಮ ಮನೆ ಹತ್ರನೇ ಪಾರ್ಟಿಯನ್ನ ಬುಕ್ ಮಾಡ್ಕೊಂಡಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವು ಹೋದ ತಕ್ಷಣ ರೆಡಿಯಾಗಿ ಇನ್ನು ಪಾಪನೂ ಸಹ ಕರ್ಕೊಂಡು ಹೋದೆ. ಯಾಕೆಂತ ಅಂದರೆ ನಾನು ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ಹೇಳಿದ್ದೀನಿ, ಬರ್ತಡೇ ಅಂದರೆ ಮಕ್ಳಿಗೇ ತುಂಬ ಜಾಸ್ತಿ ಪ್ರಯಾರಿಟಿ ಇರೋ ಅಂಥದ್ದು. ಹಾಗಾಗಿ ಖುಷಿ ಮತ್ತು ವೇದಾಂಶ್ ಇಬ್ಬರೂ ಸಹ ಪಾರ್ಟಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾಯಿತು. ಇನ್ನು ಬರ್ಡೇ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಮಗುಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಊಟ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದಿದ್ದಾಯಿತು. ಸೊ ಇದಾಗಿತ್ತು ಸಂಡೇ ವ್ಲಾಗು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.